ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಈ ಅಭ್ಯಾಸದ ಎ ಮತ್ತು ಬಿ ಲೆಕ್ಕಗಳನ್ನ ಮಾಡಿದ್ದೇವೆ. ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಈಗಾಗಲೇ ನಾವು ಅಭ್ಯಾಸ 8.1 ಅನುಪಾತ ಕಂಡುಹಿಡಿಯುವ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೇವೆ. ಅದರಲ್ಲಿ ಇವತ್ತು ನಾವು ಬಿಡಿಸುವಂತದ್ದು ಆಪ್ಷನ್ ನಂಬರ್ ಸಿ. ಹೌದಾ? ಲೆಕ್ಕ ಸಿ. 9m ಗೂ 27 cm ಗೂ ಇರುವಂತಹ ಅನುಪಾತ ಕಂಡುಹಿಡಿಯಿರಿ. ಹಾಗಾದ್ರೆ m ಅಂದ್ರೆ ಏನು? ಮೀಟರ್. cm ಅಂದ್ರೆ ಸೆಂಟಿಮೀಟರ್. 9 ಮೀಟರ್ಗೂ 27 ಸೆಂಟಿಮೀಟರ್ಗೂ ಇರುವಂತಹ ಸಂಬಂಧ ಅಥವಾ ಅನುಪಾತವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಮೀಟರ್ಗೂ ಮತ್ತು ಸೆಂಟಿಮೀಟರ್ಗೂ ಏನ್ ಸಂಬಂಧ ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೋಬೇಕು. ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ 8 ಮೀಟರ್ ಕೊಟ್ಟಿದ್ದಾರೆ, 9 ಮೀಟರ್ ಕೊಟ್ಟಿದ್ದಾರೆ. ಎಷ್ಟಾಗ್ತಾ ಇದೆ? 900 ಸೆಂಟಿಮೀಟರ್. 900 ಸೆಂಟಿಮೀಟರ್ ಆಯ್ತು. ಈಗ ನೋಡಿ, ಇದು ಸೆಂಟಿಮೀಟರ್ ಆಯ್ತು, ಇದು ಸೆಂಟಿಮೀಟರ್ ಆಯ್ತು. ಹಾಗಾಗಿ ನಾವು ಇದನ್ನ ಹೇಗೆ ಬರೀಬಹುದು ಅಂದ್ರೆ 900 ಸೆಂಟಿಮೀಟರ್ 27 ಸೆಂಟಿಮೀಟರ್. ಈಗ ನೋಡಿ, ಇದು ಸೆಂಟಿಮೀಟರ್ ಆಯ್ತು, ಇದು ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಇವುಗಳ ಅನುಪಾತವನ್ನ ಮಾಡಬಹುದು. 900 ಅನುಪಾತ 27. 900 ಅನುಪಾತ 27. ನೋಡಿ, ಇವುಗಳನ್ನ ಹೀಗೆ ಇಡೋ ಬದಲಿ ಇವನ್ನ ಏನ್ ಮಾಡ್ಬೇಕು? ಕಡ್ತಾ ಹೊಡೆದು, ಅಂದ್ರೆ ಚಿಕ್ಕ ಸಂಖ್ಯೆಗಳಾಗಿ ಸಂಕ್ಷಿಪ್ತ ರೂಪದಲ್ಲಿ ಅನುಪಾತವನ್ನ ವ್ಯಕ್ತಪಡಿಸಬೇಕು. ಹೌದು. ಹಾಗಾದ್ರೆ ನೋಡಿ, ಇಲ್ಲಿ 900 ಇದೆ, ಇಲ್ಲಿ 27 ಇದೆ. ಇವೆರಡು ಒಂದೇ ಸಂಖ್ಯೆಲೆ ಕಟ್ತಾ ಹೋಗ್ತಾ ಇದ್ದೇವ ಅಂತ ನೋಡ್ಕೋಬೇಕು. 900 ಅನ್ನುವಂಥದ್ದು 9ರಲ್ಲಿ ಕಟ್ತಾ ಹೋಗ್ತದೆ. 27 ಅನ್ನುವಂಥದ್ದು ಇದು 9ರಲ್ಲಿ ಕಟ್ತಾ ಹೋಗೋದ್ರಿಂದ 9 ಮೂರಲೆ 27, 9 ಒಂದ್ಲೆ 1, 9 ಒಂದ್ಲೆ 1, ಮುಂದೆ 0 ಇದಾವೆ, 0 ಇಟ್ಬಿಡಿ. ಹಾಗಾಗಿ ಇಲ್ಲಿ ಏನು ಇತ್ತು? 100 ಅನುಪಾತ 3. 100 ಅನುಪಾತ 3. ಇನ್ನು ಇದನ್ನ ಕಟ್ತಾ ಹೊಡಕ್ ಬರಲ್ಲ, ಇದನ್ನ ಹೀಗೆ ಇಟ್ಬಿಡಿ. ಹಾಗಾದ್ರೆ ನಮ್ಮ ಉತ್ತರ ಏನ್ ಬಂತು? 100 ಅನುಪಾತ 3. 9 ಮೀಟರ್ಗೂ 27 ಸೆಂಟಿಮೀಟರ್ಗೂ ಇರುವಂತಹ ಅನುಪಾತ 100 ಅನುಪಾತ 3. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಡಿ ಲೆಕ್ಕವನ್ನು ಮಾಡೋಣ. 30 ದಿನಗಳಿಗೂ 36 ಗಂಟೆಗಳಿಗೂ ಇರುವಂತಹ ಅನುಪಾತವನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ದಿನ ಕೊಟ್ಟಿದ್ದಾರೆ, ಇಲ್ಲಿ ಗಂಟೆ. ಹಾಗಾದ್ರೆ ಈ ದಿನಗಳಿಗೂ ಮತ್ತು ಗಂಟೆಗಳಿಗೂ ಇರುವಂತಹ ಸಂಬಂಧವನ್ನು ನಾವು ತಿಳ್ಕೋಬೇಕು. ನಮ್ಗೆ ಈಗಾಗಲೇ ಗೊತ್ತಿದೆ, ಒಂದು ದಿನ ಈಕ್ವಲ್ ಟು 24 ಗಂಟೆಗಳು. ಒಂದು ದಿನ ಅಂದ್ರ 24 ಗಂಟೆಗಳು. ಇಲ್ಲಿ ಎಷ್ಟು ದಿವಸ ಕೊಟ್ಟಿದ್ದಾರೆ? 30 ದಿನ. 30 ದಿನಗಳು. ಹಾಗಾದ್ರೆ ಎಷ್ಟು ಗಂಟೆ ಆಗ್ತಾ ಇದೆ ಅಂದ್ರೆ 24 ಗುಣಿಸು 30. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ನಾವೀಗ ಗುಣಿಸ್ಬೇಕು. ಒಂದು ದಿವಸಕ್ಕೆ 24 ಗಂಟೆ ಆದ್ರೆ 30 ದಿನಗಳಿಗೆ ಎಷ್ಟು ಗಂಟೆ ಆಗ್ತಾ ಇದೆ? ಹಾಗಾದ್ರೆ 24 ಮೂರಲೆ 72, ಮುಂದೊಂದು 0, ಎಷ್ಟಾಯ್ತು? 720 ಏನಾಯ್ತು? ಗಂಟೆಗಳು. ಹೌದಾ? ಗಂಟೆಗಳು. ಹಾಗಾಗಿ ಇಲ್ಲಿ ನೋಡಿ, 30 ದಿನ ಅಂದ್ರೆ 720 ಗಂಟೆಗಳಾಯ್ತು. ಇಲ್ಲೂ ಏನಾಯ್ತು? 36 ಗಂಟೆಗಳಾಯ್ತು. 720 ಗಂಟೆ, 30 ದಿನ ಅಂದ್ರೆ 720 ಗಂಟೆ. ಇಲ್ಲಿ ಎಷ್ಟಿದೆ? 36 ಗಂಟೆ. ಈಗ ನೋಡಿ, ಪರಿಮಾಣಗಳು ಸೇಮ್ ಆದವು. ಹೌದಾ? ಗಂಟೆ ಗಂಟೆ ಇವುಗಳನ್ನ ನಾವು ಎದರಲ್ಲಿ ಬರೀಬಹುದು? ಅನುಪಾತದಲ್ಲಿ ಬರೆಯಬಹುದು. 720 ಅನುಪಾತ 36. ಹಾಗಾದ್ರೆ ಇದನ್ನ ಇಷ್ಟೇ ಬರೆದಂಗ ಇವುಗಳನ್ನ ಸಂಕ್ಷಿಪ್ತ ರೂಪದಲ್ಲಿ ನಾವು ಬರೀಬಹುದು. ನೋಡಿ, 36 ಒಂದ್ಲೆ 36 ಎರಡ್ಲೆ 72, ಮುಂದೊಂದು 0 ಇದೆ. ಹಾಗಾಗಿ ಉತ್ತರ ಎಷ್ಟು ಬಂತು? ಇಲ್ಲಿ 20 ಇದೆ. 20 ಅನುಪಾತ 1.
ಹಾಗಾದ್ರೆ 30 ದಿನಗಳಿಗೂ 36 ಗಂಟೆಗಳಿಗೂ ಇರುವಂತಹ ಅನುಪಾತ ಎಷ್ಟು? 20:1. ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.